ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಈಗಾಗಲೇ ನಿಮ್ಮೆಲ್ಲರಿಗೂ ಸಹ ಗಿಲ್ಲಿ ಅವರು ಈ ಒಂದು ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದೀನಿ. ಈಗ ಬಿಗ್ ಬಾಸ್ ಕಡೆಯಿಂದ ಗಿಲ್ಲಿ ಅವರು ಕ್ಯಾಪ್ಟನ್ ಹೇಗಾದ್ರು, ಕ್ಯಾಪ್ಟನ್ ಆದ್ಮೇಲೆ ಬಿಗ್ ಬಾಸ್ ಮನೇಲಿ ಗಿಲ್ಲಿ ಅವರ ರಿಯಾಕ್ಷನ್ ಯಾವ ತರ ಇತ್ತು ಅಂತ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಪ್ರೋಮೋ ಅಂತಾನೆ ಹೇಳ್ಬೋದು. ಸೊ ಅಷ್ಟಕ್ಕೂ ಪ್ರೋಮೋದಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾರೆ. ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ಸೋಫಾ ಮೇಲೆ ಕುತ್ಕೊಂಡಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಈಗಾಗಲೇ ನನ್ ಕ್ಯಾಪ್ಟನ್ ಆಗೋಗಿದ್ರೆ ಇನ್ನೇನು ಅನೌನ್ಸ್ಮೆಂಟ್ ಬರೋದೊಂದೇ ಬಾಕಿ ಅನ್ನೋ ತರ. ಸೊ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರ್ತಾ ಇದೆ. ಅನೌನ್ಸ್ಮೆಂಟ್ ಏನು ಅಂದ್ರೆ, ಅತ್ಯಧಿಕ ಮತಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ಯಾಪ್ ಕೊಡ್ತಾ ಇದಾರೆ. ಗಿಲ್ಲಿ ಅವ್ರು ಏನ್ ಅನ್ಕೊಳ್ತಾ ಇದಾರೆ, ಮೇ ಬಿ ನಾನು ಕ್ಯಾಪ್ಟನ್ ಆಗ್ಬಿಟ್ಟಿದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ಬಿಟ್ಟು ಬಿಗ್ ಬಾಸ್ ಗೆ ಥ್ಯಾಂಕ್ ಯು ಸಹ ಹೇಳ್ತಾ ಇದಾರೆ. ಬಟ್ ಇಲ್ಲಿ ಬಿಗ್ ಬಾಸ್ ಅವ್ರು ಕಂಟಿನ್ಯೂ ಮಾಡ್ತಾ ಇದಾರೆ ಆ ಒಂದು ಇದನ್ನಂತ ಹೇಳ್ಬೋದು. ಏನಂತ ಹೇಳ್ತಾ ಇದಾರೆ, ಹಾಗೂ ಅಶ್ವಿನಿ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆ ಆಗಿದ್ದೀರಿ ಅಂತ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ. ಗಿಲ್ಲಿ ಅವ್ರು ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ಏನ್ ಗುರು ಹಿಂಗಾಗ್ಬಿಡ್ತಲ್ಲ ಗುರು, ನಾನು ಈಗಾಗಲೇ ಕ್ಯಾಪ್ಟನ್ ಅನ್ನೋ ರೇಂಜ್ ಗೆ ಫೀಲ್ ಆಗ್ತಾ ಇದೆ, ಇದೇನ್ ಈ ತರ ಪಿಸ್ ಕೊಟ್ರು ಬಿಗ್ ಬಾಸ್ ಅಂತ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ಗಿಲ್ಲಿಗೆ ಅಷ್ಟೇ ಅಲ್ಲ, ಅಶ್ವಿನಿ ಗೌಡರ್ಗೂ ಸ್ವಲ್ಪ ಶಾಕಿಂಗ್ ತರ ಇದೆ ಅಂತ ಹೇಳ್ಬೋದು. ಪ್ರೋಮೋದಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಅಶ್ವಿನಿ ಅವ್ರು ಖುಷಿ ಪಡ್ತಾ ಇದ್ರು ಸಹ ಸ್ವಲ್ಪ ಶಾಕಿಂಗ್ ಆಗಿ ನೋಡ್ತಾ ಇದ್ದಾರೆ ಮನೆಯಂತ ಕಂಟೆಸ್ಟೆಂಟ್ ಗಳು. ಹೌದಾ, ನಿಜವಾಗ್ಲೂ ನಾನು ಸಹ ಆಯ್ಕೆ ಆಗಿದ್ದೀನಿ ಅನ್ನೋ ತರ ನೋಡ್ತಾ ಇದ್ದಾರೆ. ಅಂಡ್ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನೀಡಿದ್ದಾರೆ, ಕ್ಯಾಪ್ಟನ್ಸಿ ರೇಸ್ ಅಂತ ಹೇಳ್ಬೋದು. ಇದು ಬಿಗ್ ಬಾಸ್ ಅವರು ಗಿಲ್ಲಿಗೆ ಶಾಕ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಅವರ ಅಭಿಮಾನಿಗಳಿಗಾಗಿರ್ಬೋದು, ಗಿಲ್ಲಿಗಾಗಿರ್ಬೋದು ಒಂದು ಅದ್ಭುತವಾದಂತ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಪ್ರೂವ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕ್ಯಾಪ್ಟನ್ ಗಿಲ್ಲಿ ಅವ್ರು ಆಗಿದ್ದಾರೆ. ಇನ್ ಕೇಸ್ ಏನಾದ್ರೂ ಈ ಟಾಸ್ಕ್ ಕೊಡ್ದಿರ, ಕ್ಯಾಪ್ಟನ್ಸಿ ರೇಸ್ ಹಿಡಿದಿರ ಅವ್ರು ಕ್ಯಾಪ್ಟನ್ ಆಗಿದ್ರೆ ಸ್ವಲ್ಪ ನೆಗೆಟಿವ್ ಸ್ಪ್ರೆಡ್ ಮಾಡೋಂತ ಜನರಲ್ಲಿ ಏನ್ ಹೇಳ್ತಾ ಇದ್ರು, ಅಯ್ಯೋ ಟಾಸ್ಕ್ ಆಡಿದ್ರೆ ಕ್ಯಾಪ್ಟನ್ ಆಗ್ಬಿಟ್ಟ ಬಿಡ್ರಿ ಅಂತ ಇದ್ರು. ಬಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಎದುರಾಳಿಯಾಗಿನೇ ಬಂದಿರುವಂತ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಗೆದ್ದಿರೋದು ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿರುತ್ತೆ, ಗಿಲ್ಲಿಗೂ ಕೊಟ್ಟಿರುತ್ತೆ. ಅಂಡ್ ಇಲ್ಲಿ ಗಿಲ್ಲಿ ಅಭಿಮಾನಿಗಳು ಸಹ ಕೊಟ್ಟಿರುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಖುಷಿ ಪಡ್ಬೇಕಾದಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಇಲ್ಲಿ ಟಾಸ್ಕ್ ಯಾವ ತರ ಇದೆ ಅಂದ್ರೆ, ಬಿಗ್ ಬಾಸ್ ಅವರು ಎರಡೂ ಕಂಟೆಸ್ಟೆಂಟ್ಗೂ ಸಹ ಬುಟ್ಟಿ ಕೊಟ್ಟಿದ್ದಾರೆ, ಅಶ್ವಿನಿ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ. ಇವ್ರು ಏನ್ ಕೆಲಸ ಮಾಡ್ಬೇಕಂದ್ರೆ, ಬಲೂನ್ ನ ಕೊಟ್ಟಿದ್ದಾರೆ. ಆ ಒಂದು ಬಲೂನ್ ನೆಲಕ್ಕೆ ತಾಕ್ತಾ ಇರೋ ತರ ಮೇಲೆ ಹೊಡಿತಾ ಇಲ್ಲಿ ಬಾಲ್ಗಳನ್ನ ಕಲೆಕ್ಟ್ ಮಾಡ್ಬೇಕು. ಅಂಡ್ ಬಾಲ್ಗಳು ಸಹ ಗಾತ್ರದಲ್ಲಿ ಡಿಫ್ರೆಂಟ್ ಗಾತ್ರಗಳಿದೆ. ಮೇ ಬಿ ಸಣ್ಣ ಬಾಲ್ಗಳಿಗೆ ಅಧಿಕವಾದಂತ ಪಾಯಿಂಟ್ಸ್ ಇರ್ಬೋದು ಅಂತಾನೆ ಹೇಳ್ಬೋದು. ಇಲ್ಲಿ ಕಾವ್ಯ ಅವರು ಟಾಸ್ಕ್ ನ ಕುರಿತಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಮನೆಯಿಂದ ಎಲ್ಲ ಕಂಟೆಸ್ಟೆಂಟ್ ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂದ್ಬಿಟ್ಟು ಇಲ್ಲಿ ಅನೌನ್ಸ್ಮೆಂಟ್ ಬರ್ತಾ ಇದೆ ಪ್ರೋಮೋದಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇಬ್ರು ಸಹ ಬಲೂನ್ ಅನ್ನ ಮೇಲೆ ಹೊಡಿತಾ ಇಲ್ಲಿ ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮನೆಯಂತ ಸದಸ್ಯರೆಲ್ಲ ಸಹ ಕುತ್ಕೊಂಡಿದ್ದಾರೆ. ಎಲ್ಲರೂ ಸಹ ಎಂಕರೇಜ್ ಮಾಡ್ತಾ ಇದ್ದಾರೆ ಅವರವರ ಫೇವರೇಟ್ ಕಂಟೆಸ್ಟೆಂಟ್ ಗೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಗಿಲ್ಲಿಯವರ ಫೋಕಸ್ ಮೈನ್ ಆಗಿ ಸಣ್ಣ ಬಾಲ್ಗಳ ಮೇಲೆ ಇದೆ. ಅವ್ರ ಬುಟ್ಟಿ ತುಂಬಾ ಸಣ್ಣ ಬಾಲ್ಗಳನ್ನ ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಬಟ್ ಅಶ್ವಿನಿ ಗೌಡ ಹೇಗಾದ್ರೂ ಆಗ್ಲಿ ಸಮಯ ಬೇಗ ಮುಗಿಯೋಷ್ಟೊತ್ತಿಗೆ ನನ್ನ ಬುಟ್ಟಿಯಲ್ಲಿ ಅಧಿಕವಾಗಿರುವಂತ ಬಾಲ್ಗಳಿದ್ರೆ ನಾನು ಗೆಲ್ಬಹುದು ಅಂತ ಬುಟ್ಟಿ ತುಂಬಾ ಬಾಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ದಪ್ಪ ಬಾಲ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಬ್ರು ಸಹ ಚೆನ್ನಾಗಿ ಆಡ್ತಾ ಇದಾರೆ. ಅವರವರ ಟ್ಯಾಕ್ಟಿಕ್ ಪ್ರಕಾರ, ಅವರ ಒಂದು ಗೇಮ್ ಪ್ಲಾನ್ ಪ್ರಕಾರ ಚೆನ್ನಾಗಿ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಬುಟ್ಟಿ ತುಂಬಾ ಬಾಲ್ಗಳನ್ನ ತುಂಬಿಸಾದ್ಮೇಲೆ ಅಶ್ವಿನಿ ಗೌಡ ಅವರು ಆ ಒಂದು ಬಲೂನ್ ಅನ್ನ ಗಾಳಿಯಲ್ಲೇ ಇರಿಸೋದ್ರ ಬದಲಾಗಿ ಅವರು ಸ್ವಲ್ಪ ಸ್ಕಿಡ್ ಆಗಿ ಬಿತ್ತಾಕಿದ್ದಾರೆ. ಬಲೂನ್ ಬಂದ್ ಕೆಳಗಡೆ ಬಿದ್ದ್ಬಿಟ್ಟಿದೆ. ಮೇ ಬಿ ಆ ಒಂದು ಗೇಮ್ ನ ರೂಲ್ ನ ಪ್ರಕಾರ ಯಾವ ತರ ಇದೆ ಅಂದ್ರೆ, ಬಲೂನ್ ಏನಾದ್ರೂ ನೆಲಕ್ಕೆ ತಾಕಿದ್ರೆ ಬುಟ್ಟಿಯಲ್ಲಿ ಎಷ್ಟು ಚೆಂಡುಗಳಿರುತ್ತೋ ಅಷ್ಟು ಚೆಂಡುಗಳನ್ನ ಸಹ ನೆಲಕ್ಕೆ ಸುರಿಬೇಕು ಅನ್ನೋದ್ರ ಇಲ್ಲಿ ಗೇಮ್ ನ ರೂಲ್ ಇದೆ ಅನ್ಕೋಬಹುದು. ಸೊ ಆ ಒಂದು ವಿಚಾರಕ್ಕೆ ಉಸ್ತುವಾರಿ ಆಗಿರುವಂತ ಕಾವ್ಯ ಅವ್ರು ಹೇಳ್ತಾ ಇದಾರೆ, ಕಂಪ್ಲೀಟ್ ಎಲ್ಲಾ ಬಾಲನ್ನು ಸಹ ನೀವು ಚೆಲ್ಬೇಕು ಅಂತ ಹೇಳ್ತಾ ಇದಾರೆ. ಅಶ್ವಿನಿಗಳು ಸಹ ಕಂಪ್ಲೀಟ್ ಆಗಿ ಎಲ್ಲಾ ಬಾಲ್ಗಳನ್ನ ಚೆಲ್ತಾ ಇದಾರೆ. ಅಂಡ್ ಇದು ಹಂತವಾಗಿ ನಡೆದಿರೋ ರೌಂಡ್ ತರ ಕಾಣಿಸ್ತಾ ಇದೆ. ಯಾಕೆಂದ್ರೆ ಆ ಒಂದು ಚೆಂಡುಗಳನ್ನ ತಗೊಂಡ್ಬಂದು ಸುರಿಯೋದಕ್ಕೆ ಸಪರೇಟ್ ಆಗಿರುವಂತ ಒಂದು ಇದನ್ನ ಸಹ ಕೊಟ್ಟಿದ್ದಾರೆ ಬ್ಯಾಸ್ಕೆಟ್ ಅವರಿಗೆ. ಮೇ ಬಿ ಈ ಒಂದು ರೌಂಡ್ ನಲ್ಲಿ ಅಲ್ಲ, ಬಹಳಷ್ಟು ರೌಂಡ್ ಗಳು ಸಹ ಈ ಒಂದು ಟಾಸ್ಕ್ ನಡೆದಿರ್ಬೋದು ಅಂತಾನೆ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ಟಾಸ್ಕ್ ನ ಗೆದ್ದಿದ್ದಾರೆ ಅನ್ನೋ ತರ ಕಾವ್ಯ ಅವರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಗಿಲ್ಲಿ ಅವರು ಮೀಸೆ ಎಲ್ಲ ತಿರ್ಸ್ತಾ ಇದಾರೆ, ನಾನು ಗೆದ್ದಿದ್ದೀನಿ ನೋಡ್ರಿ ಅನ್ನೋ ತರ. ಅಂಡ್ ಇಲ್ಲಿ ರಘು ಅವ್ರು ಬಂದು ಹಕ್ ಮಾಡಿ ಕಂಗ್ರಾಚುಲೇಟ್ ಸಹ ಹೇಳ್ತಾ ಇದಾರೆ. ಸ್ಪಂದನ ಅವ್ರು ಏನ್ರಿ ಗಿಲ್ಲಿ ಅನ್ನೋ ತರ ತುಂಬಾ ಖುಷಿ ಪಡ್ತಾ ಇದಾರೆ. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಂಟೆಸ್ಟೆಂಟ್ ಸಹ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಸಹ ಗಿಲ್ಲಿ ಕ್ಯಾಪ್ಟನ್ ಆಗಿರೋ ವಿಚಾರದಲ್ಲಿ ಖುಷಿಯಾಗಿ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದ್ದಾರೆ. ಇಷ್ಟೋ ದಿನಗಳ ಕಾಲ ಕ್ಯಾಪ್ಟನ್ಸಿ ರೇಸ್ ಗೆ ಯಾವ ಎರಡು ಕಂಟೆಸ್ಟೆಂಟ್ ಗಳು ಬಂದಿದ್ದಾರೋ, ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಇಲ್ಲಿ ಕ್ಯಾಪ್ಟನ್ ಆದಾಗ ಇನ್ನೊಬ್ಬ ಸೋತಿರುವಂತ ಕಂಟೆಸ್ಟೆಂಟ್ 100% ಬೇಜಾರ್ ಬೀಳ್ತಾ ಇದ್ರು, ನೋವು ತಿಂತಾ ಇದ್ರು. ಬಟ್ ಇಲ್ಲಿ ಪ್ರೋಮೋದಲ್ಲಿ ನಮ್ಗೆ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ ಇರೋದೇನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವರು ಇಲ್ಲಿ ಗಿಲ್ಲಿ ಅವರನ್ನ ವಿಜಯ ತಿಲಕ ಇಡ್ತಾ ಇದಾರೆ, ರೆಡಿ ಮಾಡ್ತಾ ಇದಾರೆ ಕ್ಯಾಪ್ಟನ್ಸಿ ರೂಮ್ ಗೆ ಕಳ್ಸ್ಕೊಡೋದಕ್ಕೆ ಅಂತ ಹೇಳ್ಬೋದು. ಅಂಡ್ ಅವ್ರ ಫೇಸ್ ಸಹ ಸಿಕ್ಕಾಪಟ್ಟೆ ಖುಷಿಯಾಗಿ ಕಾಣಿಸ್ಕೊಳ್ತಾ ಇದಾರೆ. ಅಶ್ವಿನಿ ಗೌಡ ಕಂಪ್ಲೀಟ್ ಆಗಿ ಟರ್ನ್ ಓವರ್ ಆಗೋದು ಸಿಕ್ಕಾಪಟ್ಟೆ ಪಾಸಿಟಿವ್ ಕಾಣಿಸ್ತಾ ಇದಾರೆ.
ಸೊ ಇಲ್ಲಿ ಗಿಲ್ಲಿ ಅವರು ಮಂಡ್ಯ ಸ್ಟೈನಲ್ಲಿ ಪಂಚೆ ಕಟ್ಕೊಂಡು ತಲೆ ಎಲ್ಲ ನೀಟಾಗಿ ಬಾಚ್ಕೊಂಡ್ಬಿಟ್ಟು ವಿಜಯ್ ತಿಲಕ್ ಅಶ್ವಿನಿ ಅವ್ರ ಹತ್ರ ಇಟ್ಸ್ಕೊಂಡು ಫುಲ್ ರೆಬಲ್ ಆಗಿ ಬರ್ತಾ ಇದಾರೆ ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿ ಕಡೆಯಿಂದ ಒಂದು ಡೈಲಾಗ್ ಬರುತ್ತೆ ಗುರು, ನೆಕ್ಸ್ಟ್ ಲೆವೆಲ್ ಡೈಲಾಗ್. ಯಾರನ್ನ ಬೇಕಾದ್ರೆ ಇದನ್ನ ಸಿನಿಮಾದಲ್ಲಿ ಸಹ ಯೂಸ್ ಮಾಡ್ಕೋಬಹುದು, ಅಷ್ಟರ ಮಟ್ಟಿಗೆ ಇಲ್ಲಿ ಸಖತ್ ಆಗಿರುವಂತ ಒಂದು ಡೈಲಾಗ್ ನೋಡಿತಾ ಇದಾರೆ ಗಿಲ್ಲಿ ಅಂತಾನೆ ಹೇಳ್ಬೋದು. ಆ ಡೈಲಾಗ್ ಏನು ಅಂದ್ರೆ, ಕ್ಯಾಟಮ್ ರೂಮ್ ಗೆ ಬಂದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತಲ್ಲ, ನನಗೆ ಎಲ್ಲರೂ ಕಾಣ್ಲಿ ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ. ಸೊ ನಾನ್ ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ನಿಂತಿದ್ದೀನಿ ಅಥವಾ ಕೂತಿದ್ದೀನಿ ಅಂದ್ರೆ ನನ್ನ ನೀವೆಲ್ಲರೂ ನೋಡ್ಬೇಕು ಅಂತ ನಾನು ಸ್ಪೆಷಲ್ ಪ್ಲೇಸ್ ಗೆ ಬಂದಿಲ್ಲ, ನಾನಿರೋ ಪ್ಲೇಸ್ ಇಂದ ನೀವೆಲ್ಲರೂ ಸಹ ನನಗೆ ಕಣ್ಣಿಗೆ ಕಾಣಿಸ್ಬೇಕು ಅಂತ ನಾನು ಈ ಪ್ಲೇಸ್ ಗೆ ಬಂದಿದ್ದೀನಿ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಮಾಸ್ ಆಗಿರೋ ಡೈಲಾಗ್ ಹೊಡಿತಾ ಇದಾರೆ. ಸಖತ್ ಆಗಿದೆ ಅಂತ ಹೇಳ್ಬೋದು. ಇಷ್ಟೊಂದು ಸ್ಪಾಂಟೇನಿಯಸ್ ಆಗಿ ಆ ಟೈಮ್ ಯಾವ ತರ ಗುರು ಥಿಂಕ್ ಮಾಡ್ತಾನೆ ಗಿಲ್ಲಿ ಅನ್ನೋದು ತುಂಬಾ ಶಾಕಿಂಗ್ ಅಂತಾನೆ ಹೇಳ್ಬೋದು. ಶಬಾಷ್ ಅಂತಾನೆ ಹೇಳ್ಬೋದು ಈ ಒಂದು ಟ್ಯಾಲೆಂಟ್ ಗೆ. ಅಂಡ್ ಇಲ್ಲಿ ಬಿಗ್ ಬಾಸ್ ಅವರು ಸಿಕ್ಕಾಪಟ್ಟೆ ಕೋಟ್ಲೆ ಕೊಟ್ಟಿದ್ದಾರೆ ಗಿಲ್ಲಿ ಅಂತ ಹೇಳ್ಬೋದು. ಸರ್ ತುಂಬಾ ನಗ್ತಾ ಇದಾರೆ ಮನೆಯಿಂದ ಎಲ್ಲ ಕಂಟೆಸ್ಟೆಂಟ್. ಅದೇನು ಅಂದ್ರೆ ಈ ಡೈಲಾಗ್ ಹೊಡಿಬೇಕಾದ್ರೆ ಅಥವಾ ಕ್ಯಾಪ್ಟನ್ ರೂಮ್ ಗೆ ಬರ್ಬೇಕಾದ್ರೆ ಈ ಒಂದು ಕ್ಯಾಪ್ಟನ್ ಆಗಿರೋಂತ ಖುಷಿಯಲ್ಲಿ ಇಲ್ಲಾಂದ್ರೆ ರೆಡಿ ಆಗ್ಬೇಕು ಅನ್ನೋ ಖುಷಿಯಲ್ಲಿ ಗಿಲ್ಲಿ ಅವರು ಮೈಕ್ ನ ಮರೆತು ಬಂದಿದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರ್ತಾ ಇದೆ, ಗಿಲ್ಲಿ ನಿಮ್ಮ ಮೈಕ್ ಅನ್ನ ಧರಿಸಿಕೊಳ್ಳಿ ಅಂತ. ಈ ಒಂದು ಅನೌನ್ಸ್ಮೆಂಟ್ ಬಂದಿದ ತಕ್ಷಣ ಮನೆಯಲ್ಲಿರೋ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಬಿದ್ದಿ ನಗ್ತಾ ಇದಾರೆ, ಫುಲ್ ಖುಷಿ ಪಡ್ತಾ ಇದಾರೆ. ಅಂಡ್ ಇಲ್ಲಿ ಎಕ್ಸ್ ಕ್ಯಾಪ್ಟನ್ ಆಗಿದ್ದಂತ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಬಾಲ್ ಓಪನ್ ಮಾಡ್ಬಿಟ್ಟು ಕ್ಯಾಪ್ಟನ್ಸಿ ರೂಮ್ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಂಟೆಸ್ಟೆಂಟ್ ಸಹ ಖುಷಿಯಾಗಿ ನಕ್ಕೊಂಡಾಗಿರ್ಬೋದು, ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಪ್ರೋಮೋದಲ್ಲಿ ಕಾಣಿಸ್ತಾ ಇದಾರೆ. ಇದುವರೆಗೂ ನಡೆದಿರುವಂತ ಕ್ಯಾಪ್ಟನ್ಸಿ ರೇಸ್ ಗಳಲ್ಲಾಗಿರ್ಬೋದು, ಕ್ಯಾಪ್ಟನ್ಸಿ ಅಭ್ಯರ್ಥಿಗಳ ಆಯ್ಕೆ ಆದ್ಮೇಲೆ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಎಂಜಾಯ್ ಮಾಡ್ತಾ ಒಬ್ಬ ಸ್ಪರ್ಧೆಯನ್ನ ಕ್ಯಾಪ್ಟನ್ ರೂಮ್ಗೆ ಕಳ್ಸಿಕೊಟ್ಟಿದ್ದು ಎಲ್ಲೂ ಸಹ ನಮ್ಗೆ ಕಾಣ್ಲಿಲ್ಲ. ಸೊ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಇಲ್ಲಿ ಗಿಲ್ಲಿಯನ್ನ ಕ್ಯಾಪ್ಟನ್ ಆಗಿ ಅಕ್ಸೆಪ್ಟ್ ಮಾಡಿದಾರೆ, ಖುಷಿಯಿಂದಾನೆ ಗಿಲ್ಲಿನ ಕ್ಯಾಪ್ಟನ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಟಾಸ್ಕ್ ನಡಿಬೇಕಾದ್ರೆ ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಂತ ಧ್ರುವಂತ್ ಅವರು ಇಲ್ಲಿ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ರೂಮ್ ಹೋಗ್ಬೇಕಾದ್ರೆ ರಾಜ ಅಂದ್ಬಿಟ್ಟು ಅವರು ಹಿಂದೆಗಡೆ ರಾಜರು ಹೋಗ್ತಾ ಇದಾರೆ ಅವರೊಂದು ಸಿಂಹಾಸನಕ್ಕೆ ಅನ್ನೋ ತರ ಅಲ್ಲ, ಅವರು ಸ್ವಲ್ಪ ಸಾಂಗ್ ಹೇಳೋ ತರ ಅವ್ರ ಡೈಲಾಗ್ಸ್ ಹೇಳೋ ತರ ನಮ್ಗೆ ಕಾಣಿಸ್ತಾ ಇದೆ. ಸೊ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಸಹ ಸಿಕ್ಕಾಪಟ್ಟೆ ಖುಷಿ ಇದಾರೆ. ಎಸ್ಪೆಷಲಿ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಪ್ರಿಸಿಯೇಷನ್ ಮಾಡ್ಬೇಕಾಗಿರೋದು, ಸಲ್ಯೂಟ್ ಮಾಡ್ಬೇಕಾಗಿರೋದು ಅಶ್ವಿನಿ ಅವ್ರಿಗೆ ಅಂತಾನೆ ಹೇಳ್ಬೋದು. ಟಾಸ್ಕ್ ನಲ್ಲಿ ಸೋತ ಆದ್ಮೇಲೆ ಸಹ ಗಿಲ್ಲಿ ಜೊತೆಗೆ ಅಷ್ಟು ಫನ್ನಿಯಾಗಿ ಅವರು ಸಹ ಬೀಳ್ಕೊಡುಗೆ ಮಾಡ್ಕೊಡ್ತಾರೆ ಕ್ಯಾಪ್ಟನ್ ನಮ್ಗೆ, ತುಂಬಾ ಖುಷಿ ಕೊಡುವಂತ ವಿಚಾರ ಅಂತಾನೆ ಹೇಳ್ಬೋದು. ಅಂಡ್ ಪ್ರೋಮೋನ ಎಂಡಿಂಗ್ ನಲ್ಲಿ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಕ್ಯಾಪ್ಟನ್ಸಿ ರೂಮ್ ನಲ್ಲಿ ಒಂದು ಸಿಂಹದ ಚಿತ್ರ ಇದೆ. ಆ ಒಂದು ಸಿಂಹದ ಚಿತ್ರದ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಗಿಲ್ಲಿ ಅವರು ಮೀಸೆ ತಿರುಗಿಸ್ತಾ ಇದಾರೆ. ಬಿಗ್ ಬಾಸ್ ಅವರು ಎಂಡಿಂಗ್ ಶಾಟ್ ನ ಅಲ್ಲಿಟ್ಟು ಎಂಡ್ ಮಾಡಿದಾರೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಪ್ರೋಮೋ. ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಎಷ್ಟು ಖುಷಿ ಕೊಡ್ತಪ್ಪ ನಿಮ್ಗೆ. ಈಗ ಬೇರೆ ಯಾರಾದ್ರೂ ನಿಮ್ಗೆ ನೆಗೆಟಿವ್ ಆಗ ಅಥವಾ ಬೇರೆ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಗಿಲ್ಲಿ ಕೇವಲ ಓಟ್ಗಳಿಂದ ಗೆದ್ಬಿಟ್ಟ, ಟಾಸ್ಕ್ ಆಡ್ಲಿಲ್ಲ ಅಂತ ಹೇಳಿದ್ರು ಸಹ ನಿಮ್ಮ ಹತ್ರ ಹೇಳೋದಕ್ಕೆ ಜವಾಬಿದೆ. ಈಗ ಗಿಲ್ಲಿ ಟಾಸ್ಕ್ ಗೆದ್ದಿದ್ದಾರೆ, ಅದ್ರಲ್ಲಿ ಅಶ್ವಿನಿ ಗೌಡ ವಿರುದ್ಧವಾಗಿ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿದೆ ಗುರು ಅಂತ ಹೇಳ್ಕೊಳಕ್ಕೆ ಇವಾಗ ನಿಮ್ಗೆ ಪ್ರೌಡ್ ಆಗಿ ಹೇಳ್ಕೋಬಹುದು. ಸೊ ಬಿಗ್ ಬಾಸ್ ಅವ್ರಿಗೆ ಏನೋ ಒಂದು ಶಾಕ್ ಆಗಿತ್ತು, ಇಲ್ಲೊಂದು ಟಾಸ್ಕ್ ಕೊಟ್ಟಿದ್ರು, ಸಿಕ್ಕಾಪಟ್ಟೆ ಗಿಲ್ಲಿ ಅವ್ರಿಗೆ ಪಾಸಿಟಿವ್ ಆಯ್ತು ಈ ಒಂದು ವಿಚಾರದಲ್ಲಿ ಅಂತಾನೆ ಹೇಳ್ಬೋದು. ಸೊ ಇವತ್ತು 100% ಬಿಗ್ ಬಾಸ್ ಮನೆಯಲ್ಲಿ ಒಂದಿಲ್ಲ ಎರಡು ನಾಮಿನೇಷನ್ ನಡೆಯುತ್ತೆ. ಸೊ ಸಾಟರ್ಡೆ ಎಪಿಸೋಡ್ ನಲ್ಲಿ ಏನೆಲ್ಲ ಇರುತ್ತೆ, ಯಾರು ಬಿಗ್ ಬಾಸ್ ಮನೆಯ ಜರ್ನಿ ಎಂಡ್ ಮಾಡಿ ಇವತ್ತಿಗೆ ಮನೆಗೆ ತೆರಳುತ್ತಾರೆ ಅಂತ ಕನ್ಫರ್ಮ್ ಆಗಿರುವಂತ ಅಪ್ಡೇಟ್ ನನ್ನ ಕಡೆಯಿಂದ ನಿಮ್ಗೆ ಬರುತ್ತೆ. ಸೊ ಮಿಸ್ ಮಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಅಂಡ್ ಇವತ್ತು ಈಗಾಗಲೇ ನಿಮ್ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ, ಡೈರೆಕ್ಟರ್ ಪ್ರೇಮ್ ಬರ್ಬೋದು ಅಂತ. ಅವ್ರ ಜೊತೆಗೆ ಬೇರೆ ಯಾರೋ ಸಹ ಬರ್ತಾರೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಇದೆ. ಕನ್ಫರ್ಮ್ ಆದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.